ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ಯಾರೇ ಆಗಿರ್ಬೋದು. ಇವರು ನಿಮ್ಮ ತಂದೆ ತಾಯಿ ಆಗಿರಬಹುದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮ ಮಕ್ಕಳಿಗೋಸ್ಕರ ನೀವು ನೋಡ್ತಾ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮಗೆ ತುಂಬ ಕ್ಲೋಸ್ ಆಗಿರುವವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಯಾರೇ ಆಗಿರಬಹುದು. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಈ ರೀಡಿಂಗ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ಏನು ಅನ್ನೋದನ್ನು ಈಗ ಈ ರೀಡಿಂಗಿಂದ ನೋಡುವ ಪ್ರಯತ್ನವನ್ನು ಪಡೋಣ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಕ್ಲಿಯರ್ ಆಗಿರುವ ಮಾತು ಕಾಣಿಸ್ತಾ ಇದೆ. ಈ ವ್ಯಕ್ತಿ ನನಗೆ ತುಂಬ ಸ್ಪೆಷಲ್, ಅಂದರೆ ನೀವು ತುಂಬ ಸ್ಪೆಷಲ್ ಅಂತ ಈ ಪರ್ಸನ್ ನೋಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಸಾಮಾನ್ಯ ರೀತಿಯಲ್ಲಿ ನೋಡ್ತಾ ಇಲ್ಲ. ನೀವು ಇವರಿಗೆ ಒಂದು ಯೂನಿಕ್ ಸೋಲ್ ಹಾಗೆ ಕಾಣಿಸ್ತೀರಾ. ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಅನ್ನೋದು ಇದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ಫುಲ್ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ನಿಮಗೆ ಇವರು ಕೇವಲ ಪ್ರೀತಿ ಮಾತ್ರ ಕೊಡ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಗೌರವವನ್ನು ಕೊಡ್ತಾ ಇದ್ದಾರೆ, ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ, ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ದೃಷ್ಟಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅಂದ್ಕೊಳ್ತಾ ಇಲ್ಲ. ತುಂಬ ರೆಸ್ಪಾನ್ಸಿಬಿಲಿಟಿ ಇರುವ ವ್ಯಕ್ತಿ, ತುಂಬ ಹೃದಯವಂತ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ, ಆ ರೀತಿ ಇವ್ರಿಗೆ ಅನಿಸುತ್ತೆ. ಈ ರೀತಿ ಇವರಿಗೆ ಅನಿಸೋದಕ್ಕೆ ತುಂಬ ರೀಸನ್ಗಳಿರಬಹುದು. ಇವರ ಲೈಫ್ನಲ್ಲಿ ತುಂಬ ಕಾರಣಗಳಿರಬಹುದು. ಈ ಪರ್ಸನ್ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಮೊದಲು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು? ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕಿಂತಲೂ ಜಾಸ್ತಿ ಬೇರೆಯವರ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ. ನೀವು ಯಾವ ಥರದ ವ್ಯಕ್ತಿ ಅಂದರೆ ಬೇರೆಯವ್ರಿಗೆ ಮೊದಲು ರೆಸ್ಪೆಕ್ಟ್ ಕೊಡ್ತೀರಾ, ಬೇರೆಯವರ ಒಳ್ಳೆಯದನ್ನು ಬಯಸ್ತೀರಾ, ಬೇರೆಯವರನ್ನು ಕೆಳಗೆ ತಳ್ಳೋದಿಲ್ಲ ನೀವು. ಬದಲಿಗೆ ನಿಮ್ಮಿಂದ ಸಾಧ್ಯ ಆದರೆ ಅವರ ಕೈ ಹಿಡಿದು ಮೇಲೆ ಎತ್ತುತ್ತೀರಾ. ಅಂದರೆ ಯಾವುದೇ ಹೆಲ್ಪ್ ಆಗಿರ್ಬೋದು, ಏನೇ ಆಗಿರಬಹುದು, ನೀವು ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸ್ತೀರಾ. ಅಂತಹ ವ್ಯಕ್ತಿ ನೀವು ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮಲ್ಲಿ ತುಂಬ ಒಳ್ಳೆಯ ಗುಣ ಇದೆ. ನೀವು ಬೇರೆ ಜನರನ್ನು ಬಳಸ್ಕೊಳ್ಳೋದಿಲ್ಲ, ಬೇರೆ ಜನರಿಗೆ ಹೆಲ್ಪಿಂಗ್ ಆಗಿ ನಿಲ್ತೀರಾ. ಅದಕ್ಕಾಗಿ ಈ ಪರ್ಸನ್ ನಿಮ್ಮನ್ನು ತುಂಬ ಹೈ ಲೆವೆಲ್ನಲ್ಲಿ ನೋಡ್ತಾ ಇದ್ದಾರೆ. ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಹೈ ಲೆವೆಲ್ನಲ್ಲಿ ಇಟ್ಟಿದ್ದಾರೆ. ಇವರು ಈ ರೀತಿ ಹೈ ಲೆವೆಲ್ನಲ್ಲಿ ನೋಡೋದಕ್ಕೆ ತುಂಬ ರೀಸನ್ ಇದೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಯಾವುದೋ ಒಂದು ಸಮಯದಲ್ಲಿ ತುಂಬ ಕಷ್ಟ ಬಂದಿರಬಹುದು. ಆ ಟೈಮ್ನಲ್ಲಿ ಇವರ ಫ್ಯಾಮಿಲಿ ಆಗಲಿ, ಇವರ ರಿಲೇಟಿವ್ಸ್ ಆಗಲಿ, ಇವರ ಫ್ರೆಂಡ್ಸ್ ಆಗಲಿ ಯಾರೂ ಇವ್ರ ಜೊತೆ ನಿಲ್ಲದೇ ಇರಬಹುದು. ಬಟ್ ನೀವು ಇವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಅದು ಹಣದ ಸಹಾಯ ಆಗಿರ್ಬೋದು, ಅಥವಾ ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ಅಥವಾ ಒಂದು ಒಳ್ಳೆಯ ಮಾತಾಗಿರ್ಬೋದು, ಅಥವಾ ಒಂದು ಬಿಲೀವ್ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು. ಬಟ್ ಅವ್ರ ಜೊತೆ ನಿಂತಿದ್ದೀರಾ. ಅವರಿಗೆ ಅದು ದೇವರ ಸಹಾಯದ ತರಹ ಫೀಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಯಾವಾಗ ಪ್ರಾಬ್ಲಮ್ ಬಂದಾಗಲೂ ಕೂಡ ನೀವು ಇವ್ರ ಜೊತೆ ನಿಂತಿದ್ದೀರಾ ಅನ್ನೋ ನಂಬಿಕೆ ಈ ಪರ್ಸನ್ಗೆ ಇದೆ. ಅದಕ್ಕಾಗಿ ಅವರು ನಿಮ್ಮನ್ನು ಒಂದು ದೊಡ್ಡ ಶಕ್ತಿ ಅಂದ್ಕೊಳ್ತಾರೆ. ಇವರ ರಕ್ಷಣೆಗೆ ನೀವು ನಿಲ್ತೀರಾ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವೇ ಇವ್ರಿಗೆ ಆಶ್ರಯ, ಅಂದರೆ ಆ ಕಷ್ಟದ ಟೈಮ್ನಲ್ಲಿ ನೀವು ಆಶ್ರಯ ಅನ್ನೋ ರೀತಿ ಈ ಪರ್ಸನ್ ನಿಮ್ಮನ್ನು ನೋಡ್ತಾರೆ. ಅಂದರೆ ಇವರು ಅಂದ್ಕೊಳ್ಳೋದು ಗಾಡ್ ಗಿಫ್ಟೆಡ್ ನೀವು ಅಂತ, ದೇವರೇ ಇವರ ಹೆಲ್ಪಿಗಾಗಿ ನಿಮ್ಮನ್ನು ಕಳಿಸಿದ್ದಾನೇನೋ ಆ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ನೀವು ತುಂಬ ಹೆಲ್ಪ್ ಮಾಡಿರ್ಬೋದು ಈ ಪರ್ಸನ್ನ ಲೈಫ್ನಲ್ಲಿ. ಇವರ ಜೊತೆ ಎಲ್ಲ ಕಷ್ಟ ಕಾಲದಲ್ಲೂ ನಿಂತಿರ್ಬೋದು. ಕೇವಲ ಹಣಕಾಸಿನ ಸಹಾಯ ಅಂತಲೇ ಹೇಳೋಕ್ಕಾಗೋದಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟನ್ನು ಕೊಟ್ಟಿರ್ಬೋದು ನೀವು. ಅದರ ಬಗ್ಗೆ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾರೆ. ನೀವು ಇವರ ಲೈಫ್ನಲ್ಲಿ ತುಂಬ ಪಾಸಿಟಿವಿಟಿಯನ್ನು ತಂದಿದ್ದೀರಾ ಅಂತ ಅಂದ್ಕೊಳ್ತಾರೆ ಈ ಪರ್ಸನ್. ಈ ಪರ್ಸನ್ನ ಲೈಫ್ನಲ್ಲಿ ನೆಗೆಟಿವಿಟಿ ಇದ್ದ ಜಾಗಕ್ಕೆ ನೀವು ಪಾಸಿಟಿವಿಟಿಯನ್ನು ತುಂಬಿದ್ದೀರಾ.
ಇವರು ದುಃಖದಲ್ಲಿ ಇದ್ದಾಗ, ಎಮೋಷ್ನಲಿ ಡೌನ್ ಆದಾಗ ನೀವು ತುಂಬ ಧೈರ್ಯವನ್ನು ಕೊಟ್ಟಿದ್ದೀರಾ. ಅವರ ಜೀವನ ಬ್ಯೂಟಿಫುಲ್ ಆಗೋದಕ್ಕೆ ನೀವು ಒಂದು ರೀಸನ್ ಅಂತ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ತುಂಬ ಒಳ್ಳೆ ರೆಸ್ಪೆಕ್ಟನ್ನು ಇಟ್ಕೊಂಡಿದ್ದಾರೆ. ಅಂದರೆ ಇವ್ರೇನು ಅಂದ್ಕೊಳ್ತಾರೆ ಅಂದರೆ, ನಿಮ್ಮಲ್ಲಿ ಅಹಂಕಾರ, ಈಗೋ ಅನ್ನೋದು ಇಲ್ಲ. ನಿಮ್ಮ ಬಗ್ಗೆ ತುಂಬ ಇಷ್ಟಪಡ್ತಾರೆ ಈ ಪರ್ಸನ್ ಈ ವಿಷಯವನ್ನು. ಅಂದರೆ ನಿಮಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ನಿಮ್ಮ ಹತ್ರ ಈಗ ಹಣ ಇರಬಹುದು, ಸ್ಟೇಟಸ್ ಇರಬಹುದು, ಸಕ್ಸಸ್ ಇರಬಹುದು, ಯಾವತ್ತೂ ಕೂಡ ನಾನೇ ದೊಡ್ಡವನು, ನಾನೇ ಎಲ್ಲದಕ್ಕಿಂತ ದೊಡ್ಡದು ಅನ್ನೋ ರೀತಿ ನೀವು ವರ್ತನೆ ಮಾಡಿಲ್ಲ. ನಿಮ್ಮ ಹತ್ರ ಯಾವುದೇ ರೀತಿಯ ಈಗೋವನ್ನು ಈ ಪರ್ಸನ್ ನೋಡಿಲ್ಲ. ನೀವು ಯಾವತ್ತೂ ಕೂಡ ಬೇರೆಯವರನ್ನು ಕೆಳಗೆ ಮಾಡಿ ಅಂದರೆ ಕೀಳಾಗಿ ನೋಡಿಲ್ಲ. ಎಲ್ಲದರಲ್ಲೂ ನಾನೇ ಮೇಲಿದ್ದೀನಿ ಅನ್ನೋ ರೀತಿ ನೀವು ಅಹಂಕಾರದಿಂದ ನಡ್ಕೊಂಡಿಲ್ಲ. ಈ ವ್ಯಕ್ತಿಗೆ ನಿಮ್ಮ ಈ ಗುಣ ತುಂಬ ದೊಡ್ಡದು ಅಂತ ಕಾಣಿಸ್ತಾ ಇದೆ, ತುಂಬ ಇಷ್ಟ ಆಗುತ್ತೆ. ಈ ಪರ್ಸನ್ಗೆ ನಿಮ್ಮ ಪಾಸ್ಟ್ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನೀವು ನಿಮ್ಮ ಲೈಫ್ನಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀರಾ, ಎಷ್ಟು ಸಹಿಸ್ಕೊಂಡಿದ್ದೀರಾ, ಇದೆಲ್ಲವೂ ಅಂದರೆ ನೀವು ಏನೀಗ ಸಕ್ಸಸ್ಸನ್ನು ಪಡ್ಕೊಂಡಿದ್ದೀರಾ, ಇದೆಲ್ಲವೂ ತಾನಾಗೆ ಬಂದ ಸಕ್ಸಸ್ ಅಲ್ಲ ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ಇವ್ರಿಗೆ ಗೊತ್ತಿರಬಹುದು, ಅಥವಾ ಈ ಪರ್ಸನ್ ನಿಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ಇರುವ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವಾಗೆ ನಿಮ್ಮ ಎಲ್ಲ ವಿಷಯವನ್ನು ಈ ಪರ್ಸನ್ ಹತ್ರ ಶೇರ್ ಮಾಡಿಕೊಂಡಿರುವ ಸಾಧ್ಯತೆ ಕೂಡ ಇದೆ. ಅಂದರೆ ನೀವು ಎಷ್ಟೇ ಸಕ್ಸಸ್ಸನ್ನು ಪಡೆದಿರಬಹುದು, ಈಗ ಅದು ತಾನಾಗೆ ಬಂದ ಸಕ್ಸಸ್ ಅಲ್ಲ ಅನ್ನೋದು ಈ ಪರ್ಸನ್ಗೆ ಗೊತ್ತಿದೆ. ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಪರಿಶ್ರಮ ಪಟ್ಟಿದ್ದೀರಾ ಇದಕ್ಕೋಸ್ಕರ. ಅಂದರೆ ನೀವು ಸೋಲ್ ಬಂದಾಗ ಕೂತ್ಕೊಳ್ಳಲಿಲ್ಲ, ನನ್ನ ಲೈಫ್ ಇಷ್ಟೇ ಅಂತ ಹೇಳ್ಕೊಂಡಿಲ್ಲ. ನೀವು ಪ್ರತಿ ಸಲ ಎದ್ದು ನಿಂತಿದ್ದೀರಾ, ಅಂದರೆ ಸ್ಟ್ರಗಲ್ ಮಾಡಿದ್ದೀರಾ ನಿಮ್ಮ ಲೈಫ್ನಲ್ಲಿ. ಈ ಪರ್ಸನ್ ಆ ರೀತಿ ನಿಮ್ಮನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ಸ್ಟ್ರಾಂಗ್ ಸೋಲ್ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ, ನೀವು ನಿಮ್ಮ ಲೈಫ್ನಲ್ಲಿ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ಭಾಗದಲ್ಲಾಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇಂಪ್ರೂವ್ಮೆಂಟನ್ನು ಅಚೀವ್ ಮಾಡಿದ್ದೀರಾ. ಎಷ್ಟೇ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದರೂ ಕೂಡ, ನೀವು ಎಷ್ಟೇ ಸಿಚುವೇಶನನ್ನು ಫೇಸ್ ಮಾಡಿದರೂ ಕೂಡ ಸೋಲನ್ನು ಒಪ್ಕೊಂಡಿಲ್ಲ. ನೀವು ಯಾವಾಗಲೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಕಷ್ಟಪಟ್ಟಿದ್ದೀರಾ. ಎಲ್ಲವನ್ನು ದೇವರ ಮೇಲೆ ಹಾಕಿ ನೀವು ಸುಮ್ಮನೆ ಕೂತ್ಕೊಂಡಿಲ್ಲ. ದೇವರು ಕೊಡೋದನ್ನು ಕೊಡ್ತಾನೆ, ಅದರ ಜೊತೆಗೆ ನಾನು ಕೂಡ ಸ್ಟ್ರಗಲ್ ಮಾಡಬೇಕು ಲೈಫ್ನಲ್ಲಿ ಅಂತ ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ. ನೀವು ನಿಮ್ಮ ಲೈಫ್ನಲ್ಲಿ ಒಂದು ಹೋಪ್ ಇಟ್ಕೊಂಡಿರುವ ವ್ಯಕ್ತಿ. ನಿಮ್ಮನ್ನು ನೀವು ಯಾವುದಕ್ಕೂ ಸೋಲೋದಕ್ಕೆ ಬಿಟ್ಟಿಲ್ಲ, ತುಂಬ ಪರಿಶ್ರಮ ಪಟ್ಟಿರುವಂತಹ ವ್ಯಕ್ತಿ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ಕೆಲವರು ಅವರ ಲೈಫ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಸ್ವಲ್ಪ ಕಷ್ಟಪಟ್ಟರು ಕೂಡ ಅದರಲ್ಲಿ ಹೋಗ್ಬಿಡ್ತಾರೆ. ಸೋತ ತಕ್ಷಣ ಇಲ್ಲಿಗೆ ಮುಗೀತು, ನನ್ನ ಅದೃಷ್ಟನೇ ಇಷ್ಟು ಅನ್ನೋ ರೀತಿ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಅವರು ಸೋಲನ್ನು ಒಪ್ಕೊಂಡು ಬಿಡ್ತಾರೆ. ಆದರೆ ನೀವು ಆ ರೀತಿ ಮಾಡಿಲ್ಲ. ನೀವು ಎಲ್ಲ ವಿಷಯದಲ್ಲೂ 100% ಕೊಟ್ಟಿದ್ದೀರಾ. ಅದು ರಿಲೇಷನ್ಶಿಪ್ಪೇ ಆಗಿರಬಹುದು, ಅದರಲ್ಲೂ ಕೂಡ 100% ಕೊಟ್ಟಿದ್ದೀರಾ. ಕೇವಲ ಫೈನಾನ್ಷಿಯಲ್ ಗ್ರೋತ್ ಅಂತ ಹೇಳೋದಕ್ಕಾಗಲ್ಲ, ಯಾವುದೇ ವಿಷಯದಲ್ಲಾಗಿರ್ಬೋದು ನಿಮ್ಮ 100% ಕೊಟ್ಟು ನೀವು ಸಕ್ಸಸ್ಸನ್ನು ಪಡೆಯುವಂಥ ವ್ಯಕ್ತಿ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಇವರ ಹೃದಯದಲ್ಲಿ ನೀವು ಯಾವ ರೀತಿಯ ಪ್ಲೇಸಲ್ಲಿದ್ದೀರಾ, ಸ್ಥಾನದಲ್ಲಿದ್ದೀರಾ ಅಂದರೆ ತುಂಬ ಹೈಯಲ್ಲಿ ನೋಡ್ತಾ ಇದ್ದಾರೆ ನಿಮ್ಮನ್ನು. ಅಂದರೆ ಇವರ ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿದೆ, ಈ ವ್ಯಕ್ತಿ ನನ್ನ ಲೈಫ್ಗೆ ಗಾಡ್ ಗಿಫ್ಟೆಡ್, ದೇವರೇ ಕಳಿಸಿದವರು ಅಂತ ಅಂದ್ಕೊಳ್ತಾರೆ. ನೀವು ಇವರಿಗೆ ಕೇವಲ ವ್ಯಕ್ತಿ ಅಲ್ಲ, ಒಂದು ಆಶೀರ್ವಾದ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ನಿಮಗೆ ಒಂದು ಒಳ್ಳೆಯ ಹೈ ಪ್ಲೇಸಲ್ಲಿ ಇವರು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ಈ ಪರ್ಸನ್ ಜೊತೆ ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಯಾರಾದರೂ ಆಗಿರಬಹುದು. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋದಾದರೆ ಒಂದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಡೀಪಾಗಿ ಫೀಲ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ಇದೆ ಅಂತ ಅನ್ನಿಸ್ತಾ ಇದೆ.
ಅಂದರೆ ನೀವು ಈ ಪರ್ಸನ್ ಮತ್ತು ನೀವು ಡೇಟ್ ಮಾಡ್ತಾ ಇರಬಹುದು. ನೀವಿಬ್ಬರು ಕೂಡ ಒಬ್ಬರನ್ನೊಬ್ಬರು ಒಬ್ಬರ ಲೈಫ್ನಲ್ಲಿ ಇನ್ನೊಬ್ಬರು ಇರಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ತುಂಬ ಜನರ ಲೈಫ್ನಲ್ಲಿ ಇಬ್ಬರ ಕಡೆಯಿಂದಲೂ ತುಂಬ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ನೀವು ಈ ಪರ್ಸನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಲವ್ ಮಾಡ್ತಾ ಇದ್ದೀರಾ, ಇವರ ಜೊತೆ ತುಂಬ ಅಟ್ಯಾಚ್ ಆಗಿದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ಒಬ್ಬರನ್ನೊಬ್ಬರು ಸುಮ್ಮನೆ ಇಷ್ಟಪಡೋದು ಅಲ್ಲ, ಮನಸ್ಸಿನಿಂದ ಫೀಲ್ ಮಾಡ್ತಾ ಇದ್ದೀರಾ. ಇವರ ಲೈಫ್ನಲ್ಲಿ ನೀವಿರಬೇಕು, ನಿಮ್ಮ ಲೈಫ್ನಲ್ಲಿ ಇರಬೇಕು ಅಂತ ಥಿಂಕ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ತುಂಬ ಕನ್ಫ್ಯೂಷನ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಸಿಚುವೇಶನ್ ಒಂದೇ ಥರ ಇಲ್ಲ. ಕೆಲವರ ಲೈಫ್ನಲ್ಲಿ ಇಬ್ಬರು ಕೂಡ ತುಂಬ ಲೈಕ್ ಮಾಡ್ತಾ ಇದ್ದೀರಾ, ಬಟ್ ಕೆಲವರ ಲೈಫ್ನಲ್ಲಿ ಒಂದು ಕಡೆಯಿಂದ ಪ್ರೀತಿ ಅನ್ನೋದು ಕಾಣ್ತಾ ಇದೆ, ಅಥವಾ ಇದು ಒನ್ ಸೈಡೆಡ್ ಲವ್ ಕೂಡ ಆಗಿರಬಹುದು ಅನ್ನೋ ರೀತಿ ಅನ್ನಿಸ್ತಾ ಇದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರ್ತಾ ಇರ್ಬೋದು, ನನಗೆ ಇಷ್ಟೊಂದು ಪ್ರೀತಿ ಇದೆ, ಆದರೆ ಈ ಪರ್ಸನ್ಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ? ಈ ಕನ್ಫ್ಯೂಷನ್ ಒನ್ ಸೈಡ್ ಲವ್ ಆಗಿರುವ ಸಾಧ್ಯತೆ ಕೂಡ ಇದೆ. ಅಥವಾ ಅವರ ಎಕ್ಸ್ಪ್ರೆಷನ್ ಕಡಿಮೆ ಇರಬಹುದು, ನಿಮ್ಮ ಬಗ್ಗೆ ಹೇಳ್ಕೊಳ್ದೇ ಇರಬಹುದು, ಅವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರಬಹುದು. ಈ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತ ನೀವಿನ್ನೂ ಕನ್ಫ್ಯೂಸ್ಡ್ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡ್ತಾ ಇದ್ದರೆ, ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಮಾತುಗಳಿದೆ, ನಿಮಗೆ ಹೇಳಬೇಕು ಅಂತ ಇದೆ, ನಿಮ್ಮ ಹತ್ರ ಫೀಲಿಂಗ್ಸನ್ನು ಶೇರ್ ಮಾಡಬೇಕು ಅಂತ ಇದೆ. ಕೆಲವೊಮ್ಮೆ ತುಂಬ ಪರ್ಸ್ನಲ್ ಮಾತುಗಳು ಕೂಡ ಇರಬಹುದು. ಅಂದರೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ವಿಷಯಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇರಬಹುದು. ಬಟ್ ಅದನ್ನು ಇನ್ನೂ ಕೂಡ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ರೀತಿ ಏನೋ ಒಂದು ರೀತಿಯ ಗೊಂದಲ ಇರಬಹುದು, ಅಥವಾ ಟೈಮಿಂಗ್ ಸರಿಯಾಗಿಲ್ಲ ಅನ್ನೋ ಭಾವನೆ ಕೂಡ ಇರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಥವಾ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಇಶ್ಯೂ ಬಂದಿರಬಹುದು, ಯಾವುದೋ ಒಂದು ಪ್ರಾಬ್ಲಮ್ ಅನ್ನೋದು ಬಂದಿರಬಹುದು, ಯಾವುದೋ ಒಂದು ಕಾರ್ಮಿಕ್ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದರ ರೀಸನ್ನಿಂದ ನಿಮ್ಮ ರಿಲೇಷನ್ಶಿಪ್ ಮುಂದಕ್ಕೆ ಹೋಗ್ತಾ ಇಲ್ಲ, ಕಂಟಿನ್ಯೂ ಆಗ್ತಾ ಇಲ್ಲ, ಅಲ್ಲೇ ಸ್ಟಕ್ ಆಗಿರುವ ಸಾಧ್ಯತೆ ಇದೆ. ಕೆಲವರಿಗೆ ಮದುವೆ ಮಾತುಕತೆಗಳು ನಡೀತಾ ಇಲ್ಲ. ಇಬ್ಬರ ನಡುವೆ ನೀವು ಈ ಪರ್ಸನ್ನ ಜೊತೆ ಮದುವೆ ಮಾತುಕತೆ ಏನಾದರೂ ಬಯಸ್ತಾ ಇದ್ದರೆ, ಪ್ರಪೋಸಲ್ನ ಏನಾದರೂ ಬಯಸ್ತಾ ಇದ್ದರೆ ಅದು ನಡೀತಾ ಇಲ್ಲ, ಕಮಿಟ್ಮೆಂಟ್ ಬರ್ತಾ ಇಲ್ಲ, ಆ್ಯಕ್ಷನ್ ಅನ್ನೋದು ಇಲ್ಲ ಅನ್ನೋ ಫೀಲಿಂಗ್ ಇರಬಹುದು ನಿಮ್ಮ ಹತ್ರ. ಇಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬ ವ್ಯಕ್ತಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ವ್ಯಕ್ತಿ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಒಂದು ಮಾತಂತೂ ಕ್ಲಿಯರ್, ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು ಇದೆ, ಲವ್ ಅನ್ನೋದು ಇದೆ, ಲೈಕ್ ಅನ್ನೋದು ಇದೆ, ಅಟ್ಯಾಚ್ಮೆಂಟ್ ಇದೆ, ಎಲ್ಲವೂ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮ ಜೊತೆ ಮದುವೆ ಆಗಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಥಾಟ್ ಇದೆ ಇವರ ಮನಸ್ಸಿನಲ್ಲಿ. ಈ ಪರ್ಸನ್ಗೆ ಇನ್ನೂ ಒಂದು ರೀತಿಯ ಭಯ ಇದೆ, ನಿಮ್ಮನ್ನು ಕಳ್ಕೊಳ್ಳುವ ಭಯ ಕೂಡ ಇದೆ. ತುಂಬ ಭಯ ಪಡ್ತಾ ಇದ್ದಾರೆ, ನೀವು ದೂರ ಹೋಗಬಾರ್ದು, ನೀವು ಬೇರೆಯವರ ಲೈಫ್ಗೆ ಹೋಗಬಾರ್ದು. ಈ ರೀತಿ ಯೋಚನೆ ಇವರ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದೆ. ಅಂದರೆ ನೀವೇನಾದರೂ ಇವರ ಲೈಫ್ನಲ್ಲಿ ಇಲ್ಲದೇ ಇದ್ದರೆ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರ ದೃಷ್ಟಿಯಲ್ಲಿ ಏನು ಅಂದ್ಕೊಳ್ತಾರೆ, ಇವರು ನಿಮ್ಮನ್ನು ಅಂದರೆ ಒಬ್ಬ ಸೋಲ್ಮೇಟ್ ರೀತಿ ನೋಡ್ತಾ ಇದ್ದಾರೆ, ಅಥವಾ ಲೈಫ್ ಪಾರ್ಟ್ನರ್, ಜೀವನ ಸಂಗಾತಿ ಅಂತ ಈ ಪರ್ಸನ್ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆ ಫ್ಯೂಚರನ್ನು ನೋಡ್ತಾ ಇದ್ದಾರೆ. ತುಂಬ ಬಾರಿ ಈ ಪರ್ಸನ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವಿಬ್ಬರು ಒಟ್ಟಿಗೆ ಇದ್ದೀರಾ, ಮದುವೆ ಆಗಿದ್ದೀರಾ, ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಅಂದರೆ ಫ್ಯೂಚರಲ್ಲಿ ನೀವು ಇವರ ಜೊತೆ ಇದ್ದೀರಾ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಯಾರನ್ನು ತುಂಬ ಪ್ರೀತಿಸಿದ್ದೀರೋ ಅವರ ಜೊತೆಗಿನ ದೃಶ್ಯಗಳು ಮನಸ್ಸಿನಲ್ಲಿ ಬರುತ್ತೆ. ಎಲ್ರಿಗೂ ಕೂಡ ಅದೇ ರೀತಿ ಆಗುತ್ತೆ. ಅಂದರೆ ನಾವು ಯಾರನ್ನಾದರೂ ಇಷ್ಟಪಟ್ಟರೆ ಅವರು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತಾರೆ, ಅವರನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಅವರ ಜೊತೆ ಈ ರೀತಿ ಇರ್ತೀವಿ, ಆ ರೀತಿ ಇರ್ತೀವಿ, ಲೈಫ್ ಲಾಂಗ್ ಅವ್ರ ಜೊತೆ ಇರ್ತೀವಿ ಅಂತೆಲ್ಲ ಅಂದ್ಕೊಳ್ತೀವಿ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಜೊತೆ ಬ್ಯೂಟಿಫುಲ್ ಲೈಫನ್ನು ನೋಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಯಾವ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ನೀವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ಪಾಸಿಟಿವ್ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ನೀವಿದ್ದೀರಾ ಅಂತ ಇವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲೂ ಕೂಡ ತುಂಬ ಆಸೆಗಳಿರಬಹುದು ಈ ಪರ್ಸನ್ ಬಗ್ಗೆ. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಇರಬೇಕು, ಅಥವಾ ಈ ಪರ್ಸನ್ ಜೊತೆ ನೀವು ಮುಂದಿನ ಲೈಫನ್ನು ಕಳೀಬೇಕು, ಫ್ಯೂಚರಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಇರಬೇಕು ಅಂತ ನಿಮಗೂ ಕೂಡ ಕನಸುಗಳಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಂದರೆ ಈಗ ಪ್ರೆಸೆಂಟಲ್ಲಿ ಏನಾದರೂ
ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ದರೆ, ಮಾತುಕತೆ ಕಡಿಮೆ ಆಗಿದ್ದರೆ, ಈ ಪರ್ಸನ್ ಕಡೆಯಿಂದ ಕಾಲ್ ಬರುವ ಸಾಧ್ಯತೆ ತುಂಬ ಇದೆ, ಮೆಸೇಜ್ ಬರುವಂತಹ ಚಾನ್ಸಸ್ ತುಂಬ ಇದೆ, ಅಥವಾ ಇವರ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೋಬಹುದು. ಅಂದರೆ ನೀವಿಬ್ಬರು ಈಗ ಕನೆಕ್ಟ್ ಆಗಿದ್ದರೆ, ಕಾಂಟ್ಯಾಕ್ಟಲ್ಲಿ ಇದ್ದರೆ, ಇವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇದ್ದರೆ, ಈ ಪರ್ಸನ್ ಅವರ ಮನಸ್ಸಿನಲ್ಲಿರುವ ಎಲ್ಲ ಮಾತುಗಳನ್ನು, ಅವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳುವಂತಹ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಇವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಆ್ಯಕ್ಷನ್ ತಗೊಳ್ಳುವಂತಹ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಪ್ರಪೋಸಲ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ತುಂಬ ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟನ್ನು ಇಟ್ಕೊಂಡಿದ್ದಾರೆ. ನೀವು ಇವರ ಜೀವನ ಸಂಗಾತಿ, ಲೈಫ್ ಪಾರ್ಟ್ನರ್ ಅನ್ನೋ ಸ್ಥಾನದಲ್ಲಿ ಇವರ ಮನಸ್ಸಿನಲ್ಲಿ ಇದ್ದೀರಾ. ನಿಮ್ಮ ಮತ್ತು ಇವರ ಲವ್ ಅನ್ನೋದು ತುಂಬ ಪ್ಯೂರಾಗಿ ಕಾಣಿಸ್ತಾ ಇದೆ, ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಜೆನ್ಯೂನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಟೈಮ್ ತಗೋಬಹುದು, ಬಟ್ ಇದು ಜೆನ್ಯೂನ್ ಆಗಿರುವ ಪ್ರೀತಿ, ಜೆನ್ಯೂನ್ ಆಗಿರೋ ಲವ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.